ನನ್ನ ಇಡೀ ತಂಡ ಇಲ್ಲಿದೆ. ತುಂಬ ಖುಷಿ ಆಗ್ತಿದೆ. ಸಿನಿಮಾ ಅಂದೊಂದಿತ್ತು ಕಾಲ ಅನ್ನೋ ಹೆಸರಿಂದನೇ ನನಗೆ ಬಹಳ ಆಪ್ತ ಆಗೋದಕ್ಕೆ ಶುರುವಾಯಿತು. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ, ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಸುಂದರವಾದ ಪಾತ್ರವನ್ನು ಕೊಟ್ಟಿದ್ದಾರೆ ನನಗೆ. ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಆದರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಇನ್ನು ವಿನಯ್ ಸರೊಟ್ಟಿಗೆ ಕೆಲಸ ಅಂದರೆ ಅದು ದೊಡ್ಡ ಮನೆ ರಕ್ತನೇ ಹಾಗೆ ತುಂಬ ಸಿಂಪಲ್ ಆಗಿ ಹಂಬಲ್ ಆಗಿ ಇರುವಂಥದ್ದು. ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ. ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಸರ್ ನಿಮ್ಮೊಟ್ಟಿಗೆ. ಥ್ಯಾಂಕ್ ಯು ಆ ಒಂದು ಕಂಫರ್ಟ್ ಝೋನಿಗೆ ಕೊಟ್ಟಿದ್ದಕ್ಕೆ. ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡು ರಿಲೇಟೆಡ್ ಆಗಿರೋದ್ರಿಂದ ಹಾಡು ಬಗ್ಗೆ ನಾನು ಮಾತಾಡಬೇಕು. ಮೊದಲನೇದಾಗಿ ರಘು ಸರ್, ನಿಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಅದ್ಭುತವಾದ ಕಂಪೋಸಿಷನ್. ಅದು ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ. ಸರ್ ಅಲ್ಲಿ ಗುನುಗ್ತಾ ಇದ್ರು, ಸರ್ ಗಾಡೀಲಿ ಹೋಗ್ತಾ ಬರ್ತಾ ಟ್ರಾವೆಲಲ್ಲಿ ಬರೀ ಇದೇ ಹಾಡು ಕೇಳಬೇಕು ಅನ್ನಿಸ್ತಿದೆ, ನಾ ಕೇಳಿದ್ದೀರಾ ಅನಿಸುತ್ತೆ ಅಂತ. ಥ್ಯಾಂಕ್ ಯು ಸರ್. ತುಂಬ ಸುಂದರವಾದ ಹಾಡು, ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು. ಅವರೊಂದು ಸುಂದರವಾದ ಮಾತು ಹೇಳಿದರು. ಅಂದರೆ ಈ ಸಾಂಗ್ನ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು, ಭರತನಾಟ್ಯ ಮಾಡ್ಬೋದು, ಎಲ್ಲ ರೀತಿಯಾದಂಥ ಡ್ಯಾನ್ಸ್ ಫಾರ್ಮ್ಸ್ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ. ಅದು ಖಂಡಿತವಾಗ್ಲೂ ಹೌದು. ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ. ರಾಘವೇಂದ್ರ ಸರ್ ಇವತ್ತು ನೋಡೋಕೆ ಹೆಂಗಿದ್ರು ಅದ್ರ ಡೆಡ್ ಆಪೋಸಿಟ್ ಆಗಿದೆ ಸಾಂಗ್. ಫುಲ್ ಸ್ಟೈಲಿಶಾಗಿ ಕಾಣಿಸ್ಕೊತಾ ಇದ್ರೆ. ಇದು ತುಂಬ ಟ್ರೆಡಿಷ್ನಲ್ ಫೀಲ್ ಕೊಡುವಂಥ ಸಾಂಗ್. ನನಗೆ ವೈಯಕ್ತಿಕವಾಗಿ ತುಂಬ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿನೇ ಎಲ್ಲರೂ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂಥ ಬಸವಂತ್ ಅವ್ರು ಎಲ್ಲಿದ್ದಾರೆ ನನಗೆ ಕಾಣಿಸ್ತಾ. ತುಂಬ ಚಂದ ಹೇಳಿದ್ರಿ ಬಸವಂತ್ ಅವರೇ, ತುಂಬ ತುಂಬ ಚಂದ ಹೇಳಿದ್ರಿ. ನಿಮಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗಲಿ, ಆದಷ್ಟು ಬೇಗ ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಹಾಗೆಯೇ ಈ ಹಾಡನ್ನು ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ತುಂಬ ಜನ ರೀಲ್ಸ್ ಮಾಡಿದ್ದೀರಾ. ಸೊ ಅವ್ರೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅಂದರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ, ಅದಕ್ಕೆ ಇದು ಹೊರತಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಸುರೇಶ್ ಸರ್, ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು. ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂಥ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನು ಶೇರ್ ಮಾಡಿ ವಿಡಿಯೋ ಸಾಂಗ್ಗೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿದ್ದೀನಿ ನಾನಂತರೂ ಇವ್ರಿಗೆ. ನಾನು ಸಾರಿ ಸರ್, ನೋಡಲಿಲ್ಲ. ತುಂಬ ನಮಗೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಮಾಡಿದಂಥದ್ದು. ಇಡೀ ಸಾಂಗ್ ನಮಗೆ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ಆ ಹಾಡು ಎಷ್ಟು ಸುಂದರವಾಗಿದೆನೋ ಹೇಳ್ತಾ ಇದ್ರು ರಘು ಸರ್. ಅದು ತೆರೆ ಮೇಲೆ ಬಂದಾಗ್ಲೂ ಅಷ್ಟೇ ಸುಂದರವಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೊಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ನನಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.